ನಾನು ತುಳುವಲ್ಲಿ ಹೇಳಿದ್ನ ಆಯಿತಾ, ನನಗೆ ಕನ್ನಡದಲ್ಲಿ ಹೇಳಲಿಕ್ಕೆ ತುಂಬ ಹೆದರಿಕೆ ಆಗ್ತಾ ಉಂಟು. 21 ಡೇಸ್ ಚಾಲೆಂಜ್ ಸ್ಟಾರ್ಟ್ ಆಗಿದೆಲ್ಲ, ನೀವೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಎಂತ ಗೊತ್ತುಂಟಾ? ನನಗೆ ಉಂಟಲ್ಲ ಇಲ್ಲಿ ಅಲ್ಲ, ಇಂಡಿಯಾದಲ್ಲಿ ಸಹ ತುಂಬ ಬಿಸಿಲಂತೆ, ಇಲ್ಲಿ ಸಹ ತುಂಬ ಜೋರು ಜೋರು ಬಿಸಿಲಾಯ್ತಾ. ಆಮೇಲೆ ಎಂತ ಗೊತ್ತುಂಟಾ, ನಂದು ಇದು ವಾಚ್ ಉಂಟಲ್ಲ, ಯಾರೋ ಕೇಳಿದರು ಲಿಂಕ್ ಕಳಿಸಿ ಅಂತ, ಇದು ವಾಚ್ ನಿಮಗೆ ಬೇಡ ಆಯಿತಾ. ಎಷ್ಟು ನಡೆದ್ರೆ ಸಹ ನಂದು 10,000 ಸ್ಟೆಪ್ಸ್ ಆಗೋದೇ ಇಲ್ಲ, ನನಗೆ ನಡೆದು ಸಾಕಾಯಿತು ಮಾರ್ಯಾರೆ. ಹಾಂ, ಮತ್ತು ನಿನ್ನೆ ನಾನು ಜಿಮ್ಮಿಗೆ ಹೋಗಿದ್ದು, ನನಗೆ ತುಂಬ ಜಾಸ್ತಿ ಸಾಕಾಯ್ತಾಯ್ತಾ ಜಿಮ್ಮಲ್ಲಿ. ನನಗೆ ನಾರ್ಮಲಿ ಅಷ್ಟು ಸಾಕಾಗೋದಿಲ್ಲ. ಮತ್ತು ನಾನು ಮಧ್ಯದಲ್ಲೇ ಸ್ವಲ್ಪ ವರ್ಕೌಟ್ ಮಾಡಿ ನಾನು ನಿಲ್ಲಿಸಿದೆ ಆಯಿತಾ. ಆಮೇಲೆ ಎಂತ ಹೇಳ್ತಾರೆ, ಮನೆಗೆ ಬಂದ ಮೇಲೆ ನನಗೆ ಜೋರು ಚಳಿ ಮತ್ತು ಜ್ವರ. ಹಾಗೆ ವಿಷಯ ಅಂತ ಹೇಳಿದರೆ ನನಗೆ ಹುಷಾರಿಲ್ಲ ಆಯಿತಾ. ಅದಕ್ಕೆ ನಿಮ್ಗೊಂದು ವೇಳೆ ಎಂಥ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಸ್ವಲ್ಪ ನಿಲ್ಲಿಸಲ ಈಗ. ಯಾಕಂತ ಹೇಳಿದರೆ ನನ್ನ ಹಸ್ಬೆಂಡ್ ಹೇಳ್ತಾರೆ ನನಗೆ ಡಯಟ್ ಬ್ರೇಕ್ ಇದು ತುಂಬ ಅಗತ್ಯ ಉಂಟಂತೆ. ನೀವು ಬೇಡ ಅಂತ ಹೇಳಿದರೆ ನಾನು ನಿಲ್ಲಿಸೋದಿಲ್ಲ, ನೀವು ಮಾಡಿ, ನಾನು ನೋಡ್ತೇನೆ. ಆಮೇಲೆ ಇದು ಸ್ಟೀವಿಯಾ ಬಾಟ್ಲು ಕೇಳಿದ್ರಲ್ಲ, ರೆಡಿ ಇಟ್ಟಿದ್ದೆ ನಾನು ನಿಮಗೆ ತೋರಿಸ್ಲಿಕ್ಕೆ. ಎಂತ ಹೇಳ್ತೀರಿ? ಅರ್ಥ ಮಾಡ್ತೀರಾ ನನ್ನನ್ನು? ಸ್ವಲ್ಪ ಹುಷಾರಿಲ್ಲ ಅಲ್ಲ ನನಗೆ, ಮೈಕೈ ಎಲ್ಲ ನೋವು ನನಗೆ. ಇವತ್ತು ಬೆಳಿಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಸರಿ ಆದಮೇಲೆ ಮತ್ತೆ ಇನ್ನೊಮ್ಮೆ ನಾನು ಸ್ಟಾರ್ಟ್ ಮಾಡ್ತೇನೆ ಆಯಿತಾ. ಆದರೆ ನಾನು ಚೀಟೆಲ್ಲ ಮಾಡ್ತಾ ಇಲ್ಲ, ಜಸ್ಟ್ ಒಂದು 21 ಡೇಸ್ ನಂಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. ನಾನು ನಡೆಯೋದೊಂದು 6,000 ಸ್ಟೆಪ್ಸ್ ಮಾಡ್ಬೋದು ನನಗೆ, ಅದಾದರೆ ಓಕೆ. ಡಯಟ್ ಇದು ನನಗೆ ಎಂತ ಸಹ ಪ್ರಾಬ್ಲಮ್ ಇಲ್ಲ. 6,000 ಸ್ಟೆಪ್ಸ್ ನೀವು 10,000 ಮಾಡಬೇಕು. 6,000 ಸ್ಟೆಪ್ಸ್ ಮತ್ತು ಇದರಲ್ಲಿ ನಾನು 15,000 ಮಾಡ್ತೇನೆ ಅಂತ ಆಯಿತಾ. 10,000 ತೋರಿಸ್ತದೆ. ಓಕೆ, ನಾನೊಂದು 7,000 ಸ್ಟೆಪ್ಸ್ ಮಾಡ್ತೇನೆ, ಮತ್ತು ವರ್ಕೌಟ್ ಮತ್ತು ಡಯಟ್ ಹೇಗೆ? ಓಕೆ, ಅಷ್ಟು ಮಾಡುವ. ಬಟ್ ಹುಡುಗರು 10,000 ಮಾಡಬೇಕು ಆಯಿತಾ.